कर्नाटक राज्य दलित संघर्ष समिति के संभागीय समन्वय और उमेश सोरलीकर के नेतृत्व में आज बीदर में स्थित पत्रिका भवन में संवाददाता सम्मेलन बुलाई गई। संवाददाता सम्मेलन को संबोधित करते हुए मंडल समन्वयक उमेश कुमार सोरलीकर ने मांग की है कि ऑडिट विभाग के वरिष्ठ उपनिदेशक विष्णु के खिलाफ कानूनी कार्यवाही की जाए, जो अपने विभाग में भ्रष्टाचार के बारे में पूछे जाने पर गलत जवाब दे रहे हैं। इस अवसर पर समिति के जिला अध्यक्ष बाबूराव कोठा, अशोक संगम आदि उपस्थित है। कैमरामैन पपुराज का कवरेज। ಒಂದು ಇಲಾಖೆಯಲ್ಲಿ ಬಹಳ ದೊಡ್ಡ ಹಗರಣವನ್ನು ನಡೀತಕ್ಕಂತ ವಿಷಯ ಕುರಿತು ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿದೆ। ಆ ಹಗರಣಗಳು ಏನುಗಳು ಅಂದ್ರೆ, ಈಗಾಗಲೇ ಲೆಕ್ಕ ಪರಿಶೋಧನಾ ಇಲಾಖೆಯ ಹಿರಿಯ ಉಪನಿರ್ದೇಶಕರು ಆದಂತಹ ವಿಷ್ಣು ಅನ್ನವರು ಸುಮಾರು 6 ವರ್ಷ 6 ತಿಂಗಳಿನಿಂದ ಬೀದರ್ ಜಿಲ್ಲೆಯಲ್ಲಿ ಠಿಕಾಣೆ ಹೊಡೆದು ಏನು ಬಡ ಜನರಿಗೆ ರಕ್ತ ಹೀರುವಂತಹ ಕೆಲಸ ಮಾಡ್ತಾ ಇದ್ದಾರೆ। ಇದನ್ನ ನಾವು ಪ್ರಶ್ನಿಸಲಾಕೆ ಹೋದಾಗ ನಮಗೆ ಹಾರಿಕೆವಾದಂತಹ ಉತ್ತರವನ್ನ ಕೊಡೋದ್ರ ಮುಖಾಂತರ ಅವರ ದರ್ಪವನ್ನು ತೋರಿಸ್ತಾರೆ। ನೀವು ಯಾವ ರಾಜಕೀಯ ಪಕ್ಷದವ್ರ ಬಲ್ಲ ಹೋಗ್ರಿ, ನೀವು ಯಾರು ಮುಖಂಡರ ಬಲ್ಲ ಹೋಗ್ರಿ, ನನಗೇನು ಮಾಡ್ಕೊಳ್ಳಕ್ಕಾಗಲ್ಲ ಅಂತಕ್ಕಂಥ ಮಾತನ್ನ ನಾನು ಮುಂದಾಡಿದ್ದಿದೆ। ಆ ಮಾತಾಡಿದಾಗ ನಾನು ಸಹಿಸಲಾರ್ದೇನೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಒಂದು ಕಂಪ್ಲೇಂಟ್ ಅನ್ನ ಕೊಡ್ತೀನಿ। ಸುಮಾರು ಕಂಪ್ಲೇಂಟ್ ಕೊಟ್ಟ 6 ತಿಂಗಳು, ಒಂದು 6-8 ತಿಂಗಳಾದ್ರೂ ಕೂಡ ಜಿಲ್ಲಾಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳಲ್ಲ। ನನಗೆ ಬಹಳ ಬೇಜಾರಾದ ಸಂಗತಿ ಆಗ್ತದೆ। ಯಾರೋ ಒಂದು ಗ್ರಾಮ ಪಂಚಾಯಿತಿ ಒಂದು ವಿಸಿಟ್ ಮಾಡಬೇಕು ಅಂತ ಹೋದಾಗ ಇದೇ ಲೆಕ್ಕ ಪರಿಶೋಧನಾ ಅಧಿಕಾರಿ ಒಂದು 30,000 ರೂಪಾಯಿ ಕೊಟ್ರೆ ಅಡಿಟ್ ಮಾಡ್ಕೊಡ್ತೀನಿ, ಇಲ್ಲ ಮಾಡಲ್ಲ ಅಂತ ಸರಾಸರಿಯಾಗಿ ಹೇಳ್ತಾನೆ। ಏನಪ್ಪ ಇದು ಗವರ್ನಮೆಂಟ್ ರೂಲ್ ಇದೆ ಏನಂತ ಕೇಳಿದಂತ ವಿಡಿಯೋಗಳನ್ನ ಅವ್ರ ಮೇಲೆ ಇಮಿಡಿಯೇಟ್ ಆಗಿ ನೋಟಿಸ್ ಹಾಕ್ತಾನೆ। ಇಂತ 45 ಜಿಲ್ಲೆಯಲ್ಲಿ ವಿಡಿಯೋಗಳನ್ನ ನನ್ನ ಬಲ್ ಬಂದು ಅವರ ಅಳಲುಗಳನ್ನ ತೋಡ್ಕೊಂಡಿದ್ದು ನನ್ನ ಬಲ್ ಆನ್ ರೆಕಾರ್ಡ್ ಅನ್ನ ಇದೆ। ನಾನು ಪತ್ರಿಕೆ ಒಂದು ರಿಲೀಸ್ ಮಾಡಕೊಂಡಿದ್ದೀನಿ। ಯಾಕಂದ್ರೆ 45 ಜಿಲ್ಲೆಯಲ್ಲಿ ವಿಡಿಯೋಗಳನ್ನ ಯಾವ ರೀತಿ ತರಾಟೆಗೆ ತಗೊಂಡು ನೀನು 30,000 ಕೊಟ್ರೆ ಅಡಿಟ್ ಆಗ್ತದೆ, ಇಲ್ಲ ಅಂದ್ರೆ ಮಾಡ್ಕೊಡಲ್ಲ, ಏನು ಮಾಡ್ಕೊಳತ್ರಿ ಮಾಡ್ಕೊಳ್ರಿ ಅಂತಕ್ಕಂತ ಒಂದು ದರ್ಪವಾದಂತಹ ಒಂದು ಮಾತಾಡ್ತಾರೆ। ಅದು ನಾಚಿಕೇಡಿ ಮಾತು, ಅದು ಅಧಿಕಾರಿಗೆ ಶೋಭೆ ಕೊಡಲ್ಲ। ಆದರೂ ಕೂಡ ಯಾವ ವಿಡಿಯೋ ಎಲ್ಲಿರ್ತಾರ ವಿಡಿಯೋಗಳು ಈಗ ಪಾಷಾ ಅಂತ ವಿಡಿಯೋ ಇದ್ದಾರೆ, ಸುಮಾರು ಬಹಳಷ್ಟು ಅವ್ರೆಲ್ಲಾ ಹೆಸರುಗಳೆಲ್ಲ ಹೇಳಕ್ಕಾಗಲ್ಲ। 45 ಗ್ರಾಮ ಪಂಚಾಯತಿಗಳನ್ನ ಇವರು ವಿಸಿಟ್ ಮಾಡಿ ಅಲ್ಲಿ ವಿಡಿಯೋಗಳಿಗೆ ಕೇಳ್ತಾರೆ, ನಿಮ್ಮ ಅಡಿಟ್ ಮಾಡ್ಬೇಕಾದ್ರೆ 30,000 ರೂಪಾಯಿ ಕೊಡ್ರಿ ಅಂತ। ಒಬ್ಬ ವಿಡಿಯೋ ಇಂಥ ವಿಡಿಯೋ ನಿನ್ನೆ ಬಂದು ನನಗೆ ಹೇಳಿದ್ರು, ನಾನು 25,000 20,000 ಕೊಡ್ತೀನಿ ಮಾಡ್ಕೊಡಿ ಅಂದ್ರೆ ಆಗಲ್ಲ ಅಂತ ಪೇಪರ್ ಫೀಸ್ ಆಗ್ತಾನಂತೆ।